ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹಾಗೆ ನೀವು ನಂಬಿದ ದೇವಾನುದೇವತೆಗಳ ಆಶೀರ್ವಾದದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಗುರುವು ನಿಮ್ಮನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತೀರ್ಮಾನಗಳನ್ನು ನೀವು ಸಕಾಲಕ್ಕೆ ಸರಿಯಾಗಿ ಒಳ್ಳೆಯ ತೀರ್ಮಾನಗಳನ್ನು, ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ಗುರುವನ್ನು, ನೀವು ನಂಬಿದ ದೈವಶಕ್ತಿಗಳನ್ನು ನೆನಪು ಮಾಡ್ಕೊಳ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ, ಅದೇ ರೀತಿ ಈ ಎನರ್ಜಿ ನಿಮ್ಮ ಈಗಿನ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ನೀವು ಈಗ ಯಾವ ತೀರ್ಮಾನಗಳನ್ನು ತಗೊಳ್ಬೇಕು, ಯಾವ ಬ್ಲೆಸ್ಸಿಂಗ್ ನಿಮಗೆ ಸಿಗುತ್ತೆ, ಹಾಗೆ ಯಾವ ರೀತಿಯ ಒಂದು ಗೊಂದಲದಲ್ಲಿ ನೀವಿದ್ದೀರಾ, ಆ ಗೊಂದಲಕ್ಕೆ ಯಾವ ರೀತಿ ಒಂದು ಮಾರ್ಗದರ್ಶನದ ಅಗತ್ಯ ಇದೆ, ಎಲ್ಲವೂ ನಿಮಗೆ ಈ ರೀಡಿಂಗ್ ಎನರ್ಜಿಯ ಮೂಲಕ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಗ್ರ್ಯಾಟಿಟ್ಯೂಡ್ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಒಂದು ಕೃತಜ್ಞತಾ ಭಾವ ನಿಮಗಿದೆ. ನಿಮ್ಗೆ ಏನೆಲ್ಲ ಒಳ್ಳೆಯದು ಸಿಕ್ಕಿದೆಯೋ ಅದಕ್ಕೆ ನೀವು ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ಭಗವಂತನಿಗೆ ನಿಮಗೆ ಸಿಕ್ಕ ಒಂದು ಒಳ್ಳೆಯ ಆರೋಗ್ಯಕ್ಕಾಗಿರ್ಬೋದು, ಒಂದು ಸಂತೋಷದ ಕ್ಷಣಕ್ಕೂ ನೀವು ತಕ್ಷಣ ಅದು ನಿಮ್ಮ ಮನಸ್ಸಲ್ಲಿ ಮೂಡಿದ ಕ್ಷಣ ನೀವು ಅಂದ್ಕೊಳ್ತೀರಾ, ದೇವರೇ ನನಗೆ ಈ ಒಂದು ಕ್ಷಣವನ್ನು ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಫೀಲ್ ಮಾಡ್ತಾ ಇದ್ದೀರಾ, ತಲುಪಿಸ್ತಾ ಇದ್ದೀರಾ. ಖಂಡಿತ ಅದು ಗುರುವಿಗೆ, ನೀವು ನಂಬಿದ ದೈವಶಕ್ತಿಗಳಿಗೆ, ಹಾಗೆ ಈ ಬ್ರಹ್ಮಾಂಡದ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಅವರ ಸಂರಕ್ಷಣೆಯಲ್ಲಿ ಈಗ ಇದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಿಂದೆ ಈ ಗ್ರ್ಯಾಟಿಟ್ಯೂಡ್ ಅನ್ನುವ ಅನುಭವ ನಿಮಗೆ ಆಗ್ತಾ ಇರಲಿಲ್ಲ, ಆದರೆ ಈಗ ತುಂಬಾ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಬೇರೊಬ್ಬರ ಜೀವನವನ್ನು ಎಲ್ಲೋ ಒಂದು ರೀತಿಯಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಅವ್ರಿಗಿಂತ ನಾನು ಬೆಟರ್ ಇದೆ, ನನ್ನ ಜೀವನ ಬೆಟರ್ ಇದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈ ಕೃತಜ್ಞತೆ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಉತ್ತಮವಾದದ್ದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಭರವಸೆ ಇಟ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಹಾಗಂತ ಈಗ ನಿಮಗೆ ಜೀವನ ಏನು ಕೊಡ್ತಾ ಇದೆಯಲ್ಲ, ಒಂದು ಸಣ್ಣ ಸಂತೋಷ, ಅದ್ರ ಕಡೆಯೂ ಕೂಡ ಗಮನವನ್ನು ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಕೃತಜ್ಞತಾ ಭಾವ. ಹಾಗೆ ಅವುಗಳನ್ನು ಗಮನಿಸಿ, ಅವುಗಳಿಗೆ ಧನ್ಯವಾದವನ್ನು ಹೇಳಿ, ಅದರಿಂದಲೇ ದೊಡ್ಡ ಅದ್ಭುತಗಳು ಶುರುವಾಗ್ತವೆ. ಅಂದರೆ ನೀವು ಏನೊಂದು ದೊಡ್ಡದು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಕನಸಾಗಿರ್ಬೋದು, ಇಚ್ಛೆ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಪ್ರಗತಿ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಇಲ್ಲಿ ಏನೋ ಒಂದು ಹಣವೇ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಬರೋದಾಗಿರ್ಬೋದು, ಇವೆಲ್ಲವೂ ನಿಮ್ಮ ಜೀವನಕ್ಕೆ ಬರಬೇಕು ಅಂದರೆ ಈಗ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಂತೋಷ ಸಿಗ್ತಾ ಇದೆಯಲ್ಲ, ಅದನ್ನು ಒಂದು ಕೃತಜ್ಞತಾಪೂರ್ವಕವಾಗಿ ನೀವು ಅನುಭವಿಸಬೇಕು. ಅಂದರೆ ಆ ಸಣ್ಣ ಸಣ್ಣ ಸಂತೋಷಗಳಿಗೂ ನೀವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಗ ದೊಡ್ಡದು ಸರಾಗವಾಗಿ ಬರುತ್ತೆ, ಯಾವುದೇ ರೀತಿ ಅಡೆತಡೆ ಇಲ್ಲದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ಈಗಿನ ಎನರ್ಜಿ ಆಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅಡೆತಡೆ ಆಗ್ತಾ ಇದೆಯಲ್ಲ, ಸುಮಾರು ವರ್ಷಗಳಿಂದ ನೀವು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ರಿ, ತುಂಬ ಜನ ಅದರಲ್ಲಿ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಾರೆ. ಇದರಿಂದ ನಿಮಗೊಂದು ಪಾಠ ಸಿಕ್ಕಿದೆ. ಯಾಕಂದರೆ ನೀವು ಆ ಹಣ ಆಗಿರ್ಬೋದು, ಆ ವಿಚಾರ ನಡೆದಾಗಿರ್ಬೋದು, ನೀವು ಅದರಿಂದ ತುಂಬ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರಿ, ಇಲ್ಲ ಅಂತಲ್ಲ, ಅದು ತಪ್ಪು ಅಲ್ಲ. ಹಾಗಂತ ಅದು ಅನರ್ಹರಿಗೆ ಹೋಗೋ ಸಾಧ್ಯತೆ ಹೆಚ್ಚಿತ್ತು. ಅಂದರೆ ಅವರೂ ಕೂಡ ಅದರಲ್ಲಿ ಆಯ್ಕೆ ಆಗಿದ್ದರು. ಹಾಗಾಗಿ ಅವರ ವ್ಯಕ್ತಿತ್ವ ಏನು ಅಂತೇಳಿ ನೀವು ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಗುರು ಒಂದು ಸಣ್ಣ ಯೋಜನೆ ಮಾಡಿ ಸ್ವಲ್ಪ ತಡ ಮಾಡಿದ್ರಷ್ಟೇ. ನಿಮ್ಗೇನು ಸಿಗಬೇಕಾಗಿತ್ತು ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿತ್ತು, ಆದರೆ ಅದು ಸ್ವಲ್ಪ ತಡ ಆಗಿದ್ದಕ್ಕೂ ಒಂದು ಕಾರಣ ಇತ್ತು. ನೀವು ಯಾರಿಗೋ ಏನೆಲ್ಲ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಅವರಿಗೆಲ್ಲ ನಾನು ಕೊಡಬೇಕು, ಅವ್ರನ್ನೆಲ್ಲ ನಾನು ಸಂಭಾಳಿಸ್ಬೇಕು, ಅವರಿಗೆ ನನ್ನಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಕೊಡಬೇಕು ಅಂತೇಳಿ ಏನು ಅಂದ್ಕೊಂಡಿದ್ರಲ್ಲ, ಅದು ಅನರ್ಹರಿಗೆ ಅದು ಸಲ್ಲಬಾರ್ದು ಅನ್ನೋದು ರೀತಿಯಲ್ಲಿ ಬಾಬಾ ನಿಮಗೆ ಇಲ್ಲಿ ಒಂದು ಅಂತರವನ್ನು ಮಾಡಿದರು. ಅದರ ಮೂಲಕ ಈಗ ನೀವು ಇನ್ನಷ್ಟು ಜನರನ್ನು ಕೈ ಬಿಟ್ಟಿದ್ದೀರ. ಈಗ ಸೂಕ್ತವಾದ ಜನರು ಅದಕ್ಕೆ ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ನೀವು ಅವರ ಪೂರ್ಣವಾದ ಜವಾಬ್ದಾರಿನ ಭರಿಸುವಷ್ಟು ಕೊಡಬಾರ್ದು, ಸ್ವಲ್ಪ ಮಟ್ಟಿಗೆ ಅವರಿಗೆ ಸಹಾಯ ಮಾಡಿ ಎದ್ದೇಳೋ ಅಷ್ಟು ಅವರು ಅದರಲ್ಲಿ ಮುಂದೆ ನಡ್ಕೊಂಡು ಹೋಗಬೇಕು. ಆ ರೀತಿಯಾಗಿರಲಿ ಸಹಾಯ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತವಾಗಿ ದೊಡ್ಡ ಪ್ರಮಾಣದ ಒಂದು ಹಣ ವ್ಯವಹಾರ ಯಾವುದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ, ಹಾಗೆ ಏನು ಬರಬೇಕಾಗಿತ್ತು, ಇಷ್ಟು ವರ್ಷದ ಶ್ರಮ ಮರಳಿ ಬರ್ತಾ ಇದೆ, ಸಂತೋಷ ಪಡಿ. ದೃಢವಾದ ಮನಸ್ಥಿತಿಯೊಂದಿಗೆ ಸಂದೇಹರಹಿತವಾಗಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಸ್ವೀಕರಿಸಿ, ಗುರುವಿನ ಪಾದಗಳಲ್ಲಿ ಅದನ್ನು ಶರಣಾಗಿಸಿ, ನಂತರ ಅದನ್ನು ಉಪಯೋಗಿಸಿ. ಅಂದರೆ ಒಂದು ನೀವು ನಂಬಿದ ದೈವಶಕ್ತಿಯಿಂದ, ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ, ಗುರುವಿನ ಮಾರ್ಗದರ್ಶನದಿಂದ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ ಅಲ್ವಾ. ಅದರಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಂಡು ನೀವು ಅದನ್ನು ಪಡ್ಕೊಳ್ತಾ ಇದ್ದೀರಾ. ಅಂದರೆ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಅದನ್ನು ನೀವು ಉಪಯೋಗಿಸ್ಕೊಂಡಾಗ ಅದು ಭಗವಂತನ ಪ್ರಸಾದವಾಗಿ ನಿಮಗೆ ಸಿಗುತ್ತೆ. ಅದರ ಆಧಾರದ ಮೇಲೆ ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತೆ. ಹಾಗೆ ಅದು ಯಾವುದೇ ರೀತಿ ತಪ್ಪು ಆದ ಕೆಲಸಗಳಿಗೆ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಗುರು ಯಾವ ರೀತಿ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈ ಸಮಯದಲ್ಲಿ ಏನನ್ನು ಆಲೋಚಿಸ್ತಾ ಇದ್ದೀರೋ ಅದೇ ನಿಮ್ಮ ಜೀವನದಲ್ಲಿ ನಿಜವಾಗ್ತಾ ಇದೆ. ಅಂದರೆ
ಗುರುವಿನ ಬಗ್ಗೆ ದೃಢವಾದ ವಿಶ್ವಾಸನೂ ಇದೆ, ಕೆಲವು ಸಂದೇಹಗಳು ಇದೆ. ಸಂದೇಹ ವಿಶ್ವಾಸಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇದೆ. ಹಾಗಾಗಿ ಕೆಲವೊಂದು ಅಡೆತಡೆ ಕಾಣ್ತಾ ಇದೆ, ಹಾಗೆ ನಿಮ್ಮ ಜೀವನದಲ್ಲಿ ಅದೇ ಆಗ್ತಾ ಇದೆ. ಹಾಗಾಗಿ ಆ ಸಂದೇಹವನ್ನು ಬಿಟ್ಟು ನೀವು ನಿಮ್ಗೇನು ಬೇಕೋ ಅದ್ರ ಕಡೆ ಮ್ಯಾನಿಫೆಸ್ಟ್ ಮಾಡ್ತಾ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವೇನು ಆಲೋಚಿಸ್ತಾ ಇದ್ದೀರಲ್ಲ ಅದೇ ನಾನು ನಿಜವಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ ಅಂದ ತಕ್ಷಣ ಕೇವಲ ಅದು ಬಯಸೋದು ಅಲ್ಲ, ಅದು ಗಮನ, ಒಂದು ಭಾವನೆ, ಒಂದು ನಂಬಿಕೆ ಆಗಿರುತ್ತೆ. ಹಾಗಾಗಿ ಆದರೆ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನೀವು ಗುರುವನ್ನು ನಂಬಿದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಇನ್ನೂ ಹಲವಾರು ದೇವತೆಗಳನ್ನು ನಿಮ್ಮ ಕುಲದೇವತೆಗಳಲ್ಲಿ ವಿಶ್ವಾಸವಿಟ್ಟು ಒಂದು ಸಂಕಲ್ಪ ಮಾಡಿ ಹರಕೆ ಮಾಡ್ಕೊಂಡಿದ್ದೀರಾ. ಹಾಗೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನಂಬಿಕೆಯೂ ಇದೆ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ ಒಂದು ಸಂಕಲ್ಪ, ಒಂದು ಪ್ರಾರ್ಥನೆಯ ಮೂಲಕ ಅಲ್ವಾ. ಮ್ಯಾನಿಫೆಸ್ಟ್ ಅಂದ್ರೆ ಸಂಕಲ್ಪ, ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರಾ. ಖಂಡಿತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ನಂಗೆ ಸಿಗುತ್ತೆ, ಗುರುವು ತಂದುಕೊಡ್ತಾರೆ, ಇದು ನಿಮ್ಮ ನಂಬಿಕೆಯಾಗಿದೆ, ಇಲ್ಲ ಅಂತಲ್ಲ. ಅದ್ರ ಮಧ್ಯ ಕೂಡ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಅದು ತಡ ಆಗ್ತಾ ಇದ್ದಾಗಿರ್ಬೋದು, ಇಲ್ಲ ಆ ಸಮಯದಲ್ಲಿ ಯಾರೋ ನಿಮಗೆ ನೋವು ಕೊಡೋದಾಗಿರ್ಬೋದು, ಇಲ್ಲ ಏನೋ ಅನ್ನೋದಾಗಿರ್ಬೋದು, ಇಂತಹ ಒಂದು ವಿಚಾರಗಳು ಇಲ್ಲ ಸಮಸ್ಯೆಗಳೇ ವ್ಯತಿರಿಕ್ತವಾಗಿ ಬಂದಂಥ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತೀರಾ. ನಿಮ್ಮ ದೃಢವಾದ ಸಂಕಲ್ಪ ಗುರುವಿನ ಶರಣದಲ್ಲಿ ಇಟ್ಟಿದ್ದೀರಾ, ಅದ್ರ ಪ್ರಕಾರ ನೀವು ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅನ್ನೋದನ್ನೇ ಮರೆತು ನನ್ನ ಲೈಫ್ ಯಾಕೆ ಹೀಗೆ, ನನಗೆ ಯಾಕೆ ಆಗ್ತಾ ಇಲ್ಲ, ನಾನು ಬಯಸಿದ್ದು ಯಾಕೆ ನಂಗೆ ಸಿಗ್ತಾ ಇಲ್ಲ, ಎಲ್ಲವೂ ಯಾಕೆ ತಪ್ಪಾಗ್ತಾ ಇದೆ, ನನಗೆ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಸೋಲಾಗ್ತಾ ಇದೆ, ನನಗೆ ಯಾಕೆ ಈ ರೀತಿ ನೋವುಗಳು ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಪದೇ ಪದೇ ಯಾವ ವಿಚಾರ ನಡಿಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ ಅದನ್ನು ಕಡೆಗಣಿಸಿ ಇವುಗಳ ಕಡೆ ಗಮನ ತುಂಬ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೇ ಮ್ಯಾನಿಫೆಸ್ಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಅಂದರೆ ಗುರು ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಯೋಚನೆಗಳು ಕೂಡ ಮ್ಯಾನಿಫೆಸ್ಟ್ ಆಗ್ತವೆ, ಗಮನಿಸಿ, ಎಚ್ಚರ ವಹಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ. ಮನಸ್ಸು ಕೂಡ ಒಂದು ಬೀಜ ಹಾಕೋ ಜಾಗದಂತೆ, ನೀವು ಯಾವ ಬೀಜ ಹಾಕ್ತಿರೋ ಅದೇ ಬೆಳೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ದಿನನಿತ್ಯ ಏನು ಮಾಡ್ತಾ ಇದ್ದೀರಾ ಅಂತೇಳಿ ನಿಮಗೆ ನೀವೇ ಕೇಳ್ಕೊಳ್ಳಿ. ನೀವೊಂದು ಸಂಕಲ್ಪ ಮಾಡಿದ್ದೀರಾ, ಅದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಇಲ್ಲ ಗಂಡನ ಏಳಿಗೆಗಾಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ಪ್ರಗತಿಯನ್ನು ಸಾಧಿಸೋ ವಿಚಾರ ಆಗಿರ್ಬೋದು, ಇಲ್ಲ ನಿಮ್ಗೆ ಈಗ ಒಂದು ಕೆಲಸ ಸಿಕ್ಕಿತ್ತು, ಅದು ಕಳೆದು ಹೋಗಿದೆ, ಈಗ ಮತ್ತೊಂದು ಕೆಲಸದ ಹುಡುಕಾಟದಲ್ಲಿದ್ದೀರಾ. ನೀವು ಇನ್ನೊಂದು ಕೆಲಸ ವಿಶೇಷವಾದದ್ದು ನಂಗೆ ಸಿಗುತ್ತೆ ಅನ್ನೋ ರೀತಿಲೂ ನಿಮಗೆ ಆಸೆ ಇದೆ, ಒಂದು ಸಂಕಲ್ಪನೂ ಮಾಡಿದ್ದೀರಾ. ಈಗ ಕಳೆದು ಹೋಗಿದ್ದು ಅದು ನನಗೆ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಕಳೆದು ಹೋಗಿದೆ ಅನ್ನೋ ರೀತಿಲಿ ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ತೀರಾ. ಆದರೆ ಮತ್ತೆ ಒತ್ತಡದಿಂದ ಈ ಕೆಲಸನೂ ಕಳೆದು ಹೋಯಿತು ಬಾಬಾ, ನನ್ನ ಜೀವನದಲ್ಲಿ ನನಗೆ ಯಾಕೆ ಹಿಂಗಾಗತ್ತೆ, ನನಗೆ ಯಾಕೆ ಈ ಸಮಸ್ಯೆ ಅನ್ನೋ ರೀತಿಲಿ ಬೆಳಗಿಂದ ಸಂಜೆ, ರಾತ್ರಿ ಮಲಗಬೇಕಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ, ಮಧ್ಯರಾತ್ರಿ ಎಚ್ಚರಾದಾಗ ಬರೀ ನಕಾರಾತ್ಮಕ ವಿಚಾರಗಳನ್ನು ಯೋಚಿಸ್ತಾ ಇದ್ರೆ ನನ್ನ ಜೀವನದಲ್ಲಿ ನನಗೆ ಯಾಕೆ ನೋವು, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಕೆಟ್ಟದಾಗ್ತಾಯಿದೆ, ನನಗೆ ಯಾಕೆ ಮೋಸ ಆಗ್ತಾಯಿದೆ, ಇದ್ರ ಬಗ್ಗೆ ಎಷ್ಟು ಒತ್ತಾದ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸೂಕ್ತ ಮನಸ್ಸು ನಿಮಗದು ಇಷ್ಟ, ನಿಮಗೆ ಅದು ಬೇಕು, ಅದಕ್ಕೋಸ್ಕರ ನೀವು ಅದನ್ನು ಜಪಿಸ್ತಾ ಇದ್ದೀರಾ ಅನ್ನೋ ರೀತಿಲಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ, ಅದನ್ನೇ ಮರುಕಳಿಸಿ ಕೊಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ನೆಗೆಟಿವ್ ಆಗ್ತಾ ಇದೆ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ಳಿ. ಅದನ್ನು ಬಿಟ್ಟುಬಿಡಿ, ಆ ಎನರ್ಜಿಯನ್ನು ರಿಮೂವ್ ಮಾಡ್ತಾ ನಿಮ್ಮ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಹೋಗಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ. ಈ ಕೆಲಸ ಹೋಗಿದೆ ಅಂದರೆ ಇದಕ್ಕಿಂತ ಉತ್ತಮವಾದ ಕೆಲಸ ನಂಗೆ ಸಿಕ್ಕಿದೆ, ಗುರುವು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಕನ್ಫರ್ಮಾಗಿ ಅಲ್ಲಿಂದ ಬಂದರೆ ಖಂಡಿತವಾಗಿ ಅದು ನಾಳೆನೇ ಅದಕ್ಕೆ ವಿಶೇಷವಾದ ಒಂದು ಪರಿವರ್ತನೆ ಸಿಕ್ಕಿರುತ್ತೆ. ಆ ರೀತಿ ಕೂಡ ಆಗಿದೆ ಕೆಲವರಿಗೆ. ಏನೋ ಒಂದು ಯಾರೋ ಮೋಸ ಮಾಡಿದ್ರು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಂದಿಸಿದ್ರು, ಇಲ್ಲ ಅವಮಾನ ಮಾಡಿದ್ರು, ಒಂದು ಕೆಲಸ ಕಿತ್ಕೊಂಡ್ರು, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ ಬರೋ ಹಾಗೆ ಮಾತಾಡಿದ್ರು, ಅದರಿಂದ ನೀವು ತಕ್ಷಣ ಏನು ಅಂದ್ಕೊಂಡ್ರೆ ಇದು ನನಗೊಂದು ಪಾಠ, ನನ್ನ ಜೊತೆ ನನ್ನ ಗುರುವಿದ್ದಾರೆ, ನಾನೇ ಆ ತಪ್ಪು ಮಾಡಿಲ್ಲ ಅಂದಮೇಲೆ ನಾನೇ ಯಾಕೆ ಹೆದರಲಿ ಅನ್ನೋ ರೀತಿಯಲ್ಲಿ ನೀವು ಆ ದೃಢ ವಿಶ್ವಾಸದಿಂದ ಇದ್ರಿ. ಮರುದಿನವೇ ನಿಮಗೆ ಅದರಲ್ಲಿ ಬದಲಾವಣೆ ಕಾಣಿಸ್ತು. ಅಂದರೆ ನಿಮ್ಮ ಸಂಕಲ್ಪ ಮ್ಯಾನಿಫೆಸ್ಟ್ ಏನಿದೆಯಲ್ಲ ಅದು ತುಂಬ ದೃಢವಾದ ವಿಶ್ವಾಸದೊಂದಿಗೆ ಕೂಡಿತ್ತು, ಸಂದೇಹದಿಂದ ಕೂಡಿರಲಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅದು ಮ್ಯಾನಿಫೆಸ್ಟ್ ಆಯಿತು ಅಲ್ವಾ. ಅದೇ ರೀತಿ ಇರಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಈ ಸಮಯ ಮ್ಯಾನಿಫೆಸ್ಟ್ ಆಗೋ ಸಮಯ. ಇಲ್ಲಿ ನೀವು ಸಕಾರಾತ್ಮಕವಾದ ಒಂದು ಆಲೋಚನೆಗಿಂತ ನಕಾರಾತ್ಮಕವಾದ ಆಲೋಚನೆಗಳನ್ನು ದಿನರಾತ್ರಿ ಮಾಡ್ತಾ ಇದ್ದೀರಾ. ಭಯ ಇದೆ, ನಂಬಿಕೆಯೂ ಇದೆ, ಅಪನಂಬಿಕೆಯೂ ಇದೆ, ನಿಮ್ಮೊಳಗೆ ಎರಡೂ ಶಕ್ತಿ ಇವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಯಾವುದನ್ನು ಇಟ್ಕೊಳ್ಬೇಕು, ಯಾವುದನ್ನು ದೂರ ತಳ್ಳಬೇಕು ಅನ್ನೋದನ್ನು ನೀವು ಯೋಚಿಸಬೇಕು ಅಲ್ವಾ. ಈ ಸಮಯದಲ್ಲಿ ನಿಮಗೆ ಯಾರೋ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂದರೆ ಅವರು ನಿಮಗೆ ಗೊತ್ತಿದ್ದಾರೆ, ಹಾಗೆ ಯಾರು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅವರು ಗೊತ್ತಿದ್ದಾರೆ. ನೀವು ಅದರಲ್ಲಿ ಯಾವುದನ್ನು ಇಟ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ತೀರ್ಮಾನ ಮಾಡ್ತಿರಲ್ಲ, ಅದೇ ರೀತಿ ಮ್ಯಾನಿಫೆಸ್ಟ್ ವಿಚಾರ ಆಗಿರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾರ್ಥನೆ ಸಂಕಲ್ಪ ಖಂಡಿತ ಈಡೇರುತ್ತೆ. ಈಡೇರುವ ಸಮಯ ಕೂಡ ಬಂದಿದೆ. ನೀವು ಯಾವುದಕ್ಕೆ ಹೆಚ್ಚು ಗಮನ ಕೊಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ, ಅದೇ ನಿಮ್ಮ ಜೀವನದ ದಿಕ್ಕಾಗಿದೆ. ಹಾಗೆ ನೀವು ಬಯಸಿದ ಒಂದು ಇಚ್ಛೆ ಆಗಿದೆ, ಪೂರ್ಣಗೊಳಿಸಿಕೊಡುವಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ.
ಹಾಗೆ ಈ ದಿನವನ್ನು ನೀವು ಬೆಳಗ್ಗೆ ಗುರುವಿಗೆ ಸಮರ್ಪಣೆ ಮಾಡಿ ಎದ್ದಿರ್ತೀರಲ್ಲ, ಈ ದಿನ ನಿಮ್ಮದು, ಈ ದಿನದಲ್ಲಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ನೀವೇ ಯೋಜಿಸಿ ಕೊಡಿ ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿ ಆ ದಿನ ಶುರು ಮಾಡಿರ್ತೀರ. ಅಂದರೆ ರಾತ್ರಿ ಮಲಗಬೇಕಾದ್ರೂ ಕೂಡ ನೀವು ಇವತ್ತು ಎಷ್ಟು ಬದಲಾವಣೆ ಆಗಿದ್ರಿ, ಹಾಗೆ ಯಾವ ವಿಷಯದಲ್ಲಿ ನಿಮಗೆ ಒಳ್ಳೆಯದಾಯಿತು, ಯಾವುದನ್ನು ಬಿಟ್ಟರಿ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತೇಳಿ ತೀರ್ಮಾನ ಮಾಡಿ ಅದರಲ್ಲಿ ಮುಂದುವರೆದ್ರಿ, ಅದನ್ನು ನೆನಪು ಮಾಡ್ಕೊಳ್ಳೋದು ಅವಶ್ಯಕತೆ. ಇದೇ ಕೃತಜ್ಞತೆಯನ್ನು ನೀವು ದಿನನಿತ್ಯ ಸಲ್ಲಿಸ್ತಾ ಹೋದರೆ ನಾಳೆ ನಿಮ್ಮ ಜೀವನ ಇನ್ನೂ ದಿನ ಒಳ್ಳೆಯದಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಡ್ತಾರೆ. ಕೃತಜ್ಞತೆ ಇರಬೇಕು ಅಲ್ವಾ. ನಿಮಗೆ ಯಾರೋ ಸಹಾಯ ಮಾಡಿದ್ರು ಅಂದರೆ ನೀವು ಅವ್ರಿಗೆ ಒಂದು ಧನ್ಯವಾದ ಹೇಳಿದರೆ ನಾಳೆ ದಿನ ಮತ್ತೆ ಹೋಗಿ ಅವ್ರ ಹತ್ರ ಏನಾದರೂ ಸಹಾಯ ಕೇಳಿದರೆ ಅವ್ರು ಮಾಡ್ತಾರಲ್ವ, ಆ ರೀತಿಯಾಗಿರಬೇಕು. ಅದೇ ನೀವು ಇವತ್ತು ಸಹಾಯ ಮಾಡಿದ್ದಾರೆ ಅಂದರೆ ಅವರಿಗೆ ಮುಖ ತಿರುಗಿಸ್ಕೊಂಡು ಬಂದರೆ ಅಂದರೆ ನಾಳೆ ಅವರು ನಿಮ್ಮ ಬಿಹೇವಿಯರ್ ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ವಿಚಾರಣೆ ನಂಗೆ ಬೇಡ ಅನ್ನೋ ರೀತಿಯಲ್ಲಿ ದೂರ ಸರಿತಾರಲ್ಲ, ಅದೇ ರೀತಿಯಾಗಿರುತ್ತೆ. ಕೃತಜ್ಞತೆಯನ್ನು ಇರಬೇಕು, ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ವಿನಯಪೂರ್ಣವಾದ ನಮ್ರತಾ ಭಾವ ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮವಾದದ್ದನ್ನು ಕೊಡುತ್ತೆ, ಅಂಥದ್ದೇ ಜನರು ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರು ಈಗ ಸಹಾಯ ಮಾಡಿದ್ದಾರೆ, ಆ ಸಹಾಯವನ್ನು ಸ್ವೀಕರಿಸಿದ್ದೀರಾ ಅಂದರೆ ಕೃತಜ್ಞತೆ ಇರಲಿ. ಅಲ್ಲಿ ಮುಂದೆ ಏನಾಯಿತು ಅದು ಬೇಡ, ಒಂದು ಸಮಯದಲ್ಲಿ ನಿಮ್ಮ ಒಂದು ಸಮಯಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂದರೆ ಆ ಕೃತಜ್ಞತೆಯ ಫೀಲ್ ಇರಲಿ ಅಷ್ಟೇ. ಅವರು ಮುಂದೆ ಏನೋ ನಕಾರಾತ್ಮಕವಾಗಿ ವರ್ತಿಸಿದ್ರು ಅದರಿಂದ ಅವರನ್ನು ಇಗ್ನೋರ್ ಮಾಡಿದರೆ ಆ ವಿಚಾರ ಬೇಡ. ಅಂದರೆ ಕೆಟ್ಟದ್ದು ಬೇಡ, ಒಳ್ಳೆಯದಷ್ಟೇ ನೆನಪಿಟ್ಕೊಂಡು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮಗೆ ಯಾವ ಸಮಯದಲ್ಲಿ ಯಾರಿಂದ ಎಷ್ಟು ಅವಶ್ಯಕವಾಗಿರುತ್ತೋ ಆ ರೀತಿಯ ಒಂದು ಸಹಾಯ ನಿಮಗೆ ಸಿಗುತ್ತೆ. ಅವರ ಒಂದು ವ್ಯತಿರಿಕ್ತ ಗುಣಗಳ ಬಗ್ಗೆ ನೀವು ಚರ್ಚೆ ಮಾಡೋದು ಬೇಡ. ಅವರಿಂದ ಆ ಥರ ಗುಣಗಳು ಎದುರಾದಾಗ ಅವರನ್ನು ಇಗ್ನೋರ್ ಮಾಡಿ ಸಹಾಯ ಮಾಡಿದರೆ ಅದನ್ನು ನೆನಪು ಮಾಡ್ಕೊಂಡು ಮುಂದೆ ಹೋಗಿ. ಬೇರೆ ಬೇರೆ ಜನರ ಜೊತೆ ಅವರ ಜೀವನ ಶೈಲಿ ಜೊತೆ ನೀವು ಸ್ವಲ್ಪ ಹೋಲಿಕೆ ಮಾಡ್ಕೊಳ್ತಾ ಇದ್ದರೆ ಅದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ನೆಗೆಟಿವ್ ಸೆಲ್ಫ್ ಟಾಕ್ ಬೇಡ, ಹಾಗೆ ಅತಿಯಾಗಿ ಓವರ್ ಥಿಂಕಿಂಗ್ ಕೂಡ ಬೇಡ. ಇವೆಲ್ಲವೂ ನಿಮಗೇನು ಫಲ ಸಿಗಬೇಕಲ್ಲ ಅದಕ್ಕೆ ಬ್ಲಾಕೇಜನ್ನು ಉಂಟು ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಹರಕೆಯನ್ನು ಕಟ್ಕೊಳ್ತಾ ಇದ್ದೀರಾ ಅಂದರೆ ನೀವು ಅದ್ರ ಬಗ್ಗೆ ಬಹಳ ಜಾಗೃತರಾಗಿರಬೇಕು ಅಂತ ಹೇಳಿ ಗುರುವು ಸೂಚಿಸ್ತಾ ಇದ್ದಾರೆ. ನೀವು ಯೋಚಿಸುವ ಪ್ರತಿಯೊಂದು ವಿಚಾರ ಒಂದು ದಿನ ನಿಮ್ಮ ರಿಯಾಲಿಟಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜಾಗೃತಿಯ ಜೊತೆ ಮಾಡಿದ ಒಂದು ಸಣ್ಣ ಆಲೋಚನೆ ಅಜಾಗೃತಿಯ ದೊಡ್ಡ ಭಯಕ್ಕಿಂತ ಶಕ್ತಿಯುತ ಅಂತ ಹೇಳಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ನೀವು ದಿನನಿತ್ಯ ಏನನ್ನು ಯೋಚಿಸ್ತಿದ್ದೀರಾ, ಏನನ್ನು ಮಾಡ್ತಾ ಇದ್ದೀರಾ, ಏನನ್ನು ಹಂಬಲಿಸ್ತಾ ಇದ್ದೀರಾ, ಏನನ್ನು ಕೊಡ್ತಾ ಇದ್ದೀರಾ ಅದರ ಬಗ್ಗೆ ನಿಗಾ ಇರಲಿ. ನೀವು ನಾಳೆ ಬಗ್ಗೆ ಚಿಂತೆ ಮಾಡೋದೇ ಬೇಡ ಅಂತೇಳಿ ಇಲ್ಲಿ ಗುರುವು ನಿಮಗೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ನೀವು ಮೌನವಾಗಿದ್ದೀರಲ್ಲ ಈ ಸಮಯದಲ್ಲಿ, ಹಾಗಂತ ನೀವು ದುರ್ಬಲರಲ್ಲ. ನೀವು ಮಾತನಾಡದೇ ಇರುವ ಪ್ರತಿಯೊಂದು ಕ್ಷಣದಲ್ಲೂ ಒಂದು ಗಾಢವಾದ ಅರಿವು ನಿಮ್ಮೊಳಗೆ ಬೆಳೀತಾ ಇರುತ್ತೆ. ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ ಅಲ್ವಾ, ಇದೇ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಮೌನ ಅಂದರೆ ಮಾತಾಡದೇ ಇರೋದು ಅಲ್ಲ, ಅದು ಅಂತರಂಗದ ಶಾಂತಿ ಅಂತ ಹೇಳಿ ಗುರು ಹೇಳ್ತಿದ್ರೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಾಗ, ಯಾರಾದರೂ ನಿಮ್ಮನ್ನು ಕಡಿಮೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಇಲ್ಲ ತಾತ್ಸಾರ ಭಾವದಿಂದ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಶ್ರಮವನ್ನು ಗುರುತಿಸದೆ ನಿಮ್ಮ ಬಗ್ಗೆ ಕಡೆಗಣಿಸ್ತಾ ಇದ್ದಾರೆ, ಆಡ್ಕೊಳ್ತಾ ಇದ್ದಾರೆ, ಕೆಲಸಕ್ಕೆ ಬಾರದೇ ಇರೋರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನೀವು ಆವಾಗಲೂ ಕೂಡ ಮೌನದಲ್ಲಿ ನೀವು ಏನಾದರೂ ಒಂದು ಒಳಗಿಂದ ಒಳಗೆ ಸಜ್ಜುಗೊಳ್ಬೇಕು, ಒಂದು ತಯಾರಿ ನಡೆಸಬೇಕು. ಅದು ಬಿಟ್ಟು ನೀವು ಕುಗ್ಗೋದಲ್ಲ. ಯಾಕಂದರೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ದರೂ ಕೂಡ ಅದು ಅವರ ಶಕ್ತಿಯನ್ನು ಕುಗ್ಗಿಸುತ್ತೆ, ನಿಮ್ಮ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡುತ್ತೆ. ನೀವು ಅಂದ್ಕೊಳ್ಬೋದು ಆ ಸಮಯದಲ್ಲಿ ನಾನು ಏನಾದರೂ ಉತ್ತರ ಕೊಡಬೇಕಾಗಿತ್ತು ತಕ್ಷಣ ಅಂತೇಳಿ. ನೀವು ಕೊಡದೇ ಇರೋದು ಉತ್ತಮ. ಕೂಗಾಡಿದ ತಕ್ಷಣ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಅವರನ್ನು ನೀವು ಕೂಡ ಅವರು ಯಾವ ರೀತಿ ಅವಮಾನಿಸಿದ್ರು ಅದೇ ರೀತಿ ಕೂಗಾಡಿ ನೀವು ಜೋರಾಗಿ ಮಾತನಾಡಿ ಅವರನ್ನು ಅವಮಾನಿಸಿದ್ರು ಕೂಡ ಅಲ್ಲಿ ಆ ಪ್ರಶ್ನೆಗೆ ಉತ್ತರನೂ ಸಿಗಲ್ಲ. ಇನ್ನೂ ಮನಃಶಾಂತಿ ಕದಡುತ್ತೆ, ಅವರಲ್ಲಿ ವೈರತ್ವ ಇನ್ನೂ ಹೆಚ್ಚಾಗುತ್ತೆ. ಅದೇ ನೀವು ಮೌನವಾಗಿದ್ದುಬಿಟ್ರೆ ಅವರಿಗೆ ಎಲ್ಲೊಂದು ರೀತಿಯಲ್ಲಿ ಅವರ ಶಕ್ತಿ ಕುಗ್ಗಿದಂತಾಗುತ್ತೆ, ನಿಮ್ಮ ಶಕ್ತಿ ಒಳಗೆ ಹೆಚ್ಚಾದಾಗ ಆಗುತ್ತೆ. ಯಾವ ಸಮಯದಲ್ಲಿ ಉತ್ತರ ಕೊಡಬೇಕು ಅದನ್ನು ನಿಮ್ಮ ಕೆಲಸದ ಮೂಲಕ, ಪ್ರಗತಿಯ ಮೂಲಕ ತಾನಾಗಿಯೇ ಕೊಡ್ಬೋದು ನೀವು. ಹಾಗಾಗಿ ಆ ಶಕ್ತಿಯನ್ನು ಖರ್ಚು ಮಾಡದೆ ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಿಂದೆ ನಿಮಗೆ ತುಂಬ ಜನರು ಅವಮಾನ ಮಾಡಿದರು, ಕಾಲು ಕಸದ ಥರ ನೋಡಿಕೊಂಡ್ರು ಅಲ್ವಾ. ಅಂದರೆ ನಿಮ್ಮವರೇ ಆಗಿರ್ಬೋದು ಇಲ್ಲ ಸಂಬಂಧಿಕರೇ ಆಗಿರ್ಬೋದು. ನೀವು ಬಿದ್ದಾಗ ಯಾರು ಎತ್ತಲಿಕ್ಕೆ ಬರಲಿಲ್ಲ, ನೀವು ನೋವಲ್ಲಿದ್ದಾಗ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಿಮ್ಮನ್ನು ಕಡೆಗಣಿಸಿದರು, ನೆಗ್ಲೆಕ್ಟ್ ಮಾಡಿದರು, ಇಗ್ನೋರ್ ಮಾಡಿದರು. ಕೆಲವೊಂದು ಸಾರಿ ಈಗ ನೀವು ಅವೆಲ್ಲವನ್ನು ಮೆಟ್ಟಿ ನಿಂತು ಹೋರಾಟ ಮಾಡಿ ಸಂಘರ್ಷ ಮಾಡಿ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ದೃಢ ವಿಶ್ವಾಸದೊಂದಿಗೆ ಈಗ ಹೋರಾಟ ಮಾಡ್ತಿದ್ದೀರಾ. ಈಗ ಹೇಳ್ತಾ ಇದ್ದಾರೆ ನೀವು ಕಷ್ಟದಲ್ಲಿದ್ದಾಗ ನನ್ನ ಹತ್ರ ಒಂದು ಮಾತು ಹೇಳ್ಕೊಳ್ಬೇಕಾಗಿತ್ತು, ಸಹಾಯ ಮಾಡ್ತಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀವು ಸಹಾಯ ಮಾಡಿ ಅಂತ ಹೇಳಿ ಕೇಳಿದವರು ಎಲ್ಲೋ ಒಂದು ರೀತಿಯಲ್ಲಿ ಕಾರಣ ಹೇಳಿ ಹಿಂದೆ ಸರಿದಿದ್ದು ಉಂಟು ಅಲ್ವಾ. ಹೀಗೆ ಅಲ್ವಾ, ಅಂದರೆ ಜನರು ಬಿದ್ದಾಗ ಜುಟ್ಟು ಹಿಡಿತಾರೆ, ಎದ್ದಾಗ ಕಾಲಿಡಿತಾರೆ. ಅದೇ ನೀವು ಧೈರ್ಯವಾಗಿ ಎದುರಿಸಿ ನಿಲ್ಲೋದೇ ಒಳ್ಳೆಯದಲ್ವಾ, ಬಿದ್ದು ಅವ್ರ ಎದುರಿಗೆ ಜುಟ್ಟು ಹಿಡಿಸ್ಕೊಳ್ಳೋಕ್ಕಿಂತ ಅಲ್ವಾ.
ಕಷ್ಟನೋ ದುಃಖನೋ ನಾನೇ ಎದುರಿಸ್ಬಿಡೋಣ, ಆ ಸಮಸ್ಯೆಗಳ ವಿರುದ್ಧ ನಿಂತು ಬಿಡೋಣ, ಅದು ಏನಾಗುತ್ತೋ ನೋಡೇ ಬಿಡೋಣ, ಸಾವ ಇಲ್ಲ ಗೆಲುವ ಅನ್ನೋ ರೀತಿಯಲ್ಲಿ ನೀವು ಛಲದಿಂದ ನಿಂತಿದ್ದೀರಾ, ಗೆದ್ದಿದ್ದೀರಾ. ಗುರು ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ. ಕೆಲವರ ಮೂಲಕ ಅವರೇ ಬಂದು ಸಹಾಯ ಮಾಡಿದಾರಲ್ವ, ಈ ರೀತಿ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಸಾಯಿರಾಮ್ ಅನ್ನುವ ಮೂಲಕ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ. ಆ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಇದೇ ರೀತಿ ಮುಂದುವರೆದು ಈಗ ನೀವು ಬದಲಾವಣೆ ಆಗಿರೋದನ್ನು ನೋಡಿ, ಅದೇ ಒಂದು ಯಾರು ನಿಮಗೆ ಸಹಾಯ ಮಾಡಲಿಲ್ಲ, ನಿಮ್ಮ ಕಷ್ಟ ದುಃಖ ಸಮಸ್ಯೆ ನೋಡಿ ಹಿಂದೆ ಸರಿದಿದ್ರು, ನಿಮ್ಮನ್ನು ಆಡ್ಕೊಂಡು ನಕ್ಕಿದ್ರು, ಅವರು ಈಗ ನಿಮ್ಮ ಪರಿಸ್ಥಿತಿಯನ್ನು ಕಂಡು ನಿಮ್ಮನ್ನು ನೋಡಿ ಆ್ಯಟಿಟ್ಯೂಡ್ ತೋರಿಸ್ತಾನೆ, ಈಗೋ ತುಂಬ ಬಂದಿದೆ, ಅಹಂಕಾರ, ದುಡಿತಾರೆ, ಇಲ್ಲ ಪರಿವರ್ತನೆ ಆಗಿದ್ದಾರೆ ಅನ್ನೋ ರೀತಿಲಿ ಈ ರೀತಿಯೆಲ್ಲ ಮಾತನಾಡ್ಕೊಳ್ತಿದ್ದಾರೆ. ಸ್ವಾಭಿಮಾನ ಅಂದರೆ ಈಗೋ ಅಲ್ಲ, ಅದು ನಿಮ್ಮ ಮೌಲ್ಯವನ್ನು ನೀವೇ ಅರ್ಥಕೊಂಡು ನೀವು ಬೆಳೆದಿರೋದು. ಅಂದರೆ ಕೆಲವೊಂದು ಸಾರಿ ಅನಿವಾರ್ಯವಾಗಿ ಒಪ್ಕೊಳ್ಳೋದನ್ನು ನೀವು ನಿಲ್ಲಿಸಿದ್ರಿ, ನನಗಿದು ಬೇಡ ಅಂತ ಹೇಳೋ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರಿ. ಆ ಜಾಗದಿಂದ ಹೊರ ಬಂದ್ರಿ. ಅಂಥವರ ಜೀವನದಿಂದ ನೀವು ಧೈರ್ಯವಾಗಿ ಉತ್ತರ ಕೊಟ್ಟು ನಿಮ್ಮ ಸ್ವಾಭಿಮಾನದ ಪ್ರಕಾರ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸಿ ನೀವು ಹೊಸ ನಡೆಯನ್ನು ಶುರು ಮಾಡಿದ್ರಿ. ನಿಮ್ಮನ್ನು ನೋಯಿಸಿದವರಿಂದ ದೂರ ಇರೋದು ಕೂಡ ನಿಮ್ಮ ಸಮಯ, ನಿಮ್ಮ ಶಾಂತಿಗೆ ಗೌರವ ಕೊಡೋದು ಕೂಡ ನಿಮ್ಗೆ ಆ ಸಮಯದಲ್ಲಿ ಅವಶ್ಯಕವಾಗಿತ್ತು. ಇದೇ ನಿಜವಾದ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ಕೊಂಡಿದ್ದೀರ. ನಿಮಗೆ ನೀವೇ ಗೌರವ ಕೊಟ್ಕೊಳ್ಳೋವರೆಗೂ ಇಲ್ಲಿ ಯಾರೂ ನಿಮಗೆ ಗೌರವ ಕೊಡೋದಿಲ್ಲ. ಹಾಗಾಗಿ ಗುರು ಹೇಳ್ತಾ ಇರೋದು, ಮೊದಲು ನಿನಗೆ ನೀನೇ ಗೌರವ, ಹಾಗೆ ಮೊದಲು ನಿನ್ನನ್ನು ನೀನೇ ಪ್ರೀತಿಸ್ಕೊಳ್ಳೋದನ್ನು ಕಲ್ಕೋ. ಆಗ ಎಲ್ಲರೂ ತನ್ನಿಂದ ತಾನೇ ನಿನ್ನ ಬಳಿ ಬರ್ತಾರೆ, ನಿನಗೆ ಗೌರವವನ್ನು ಕೊಡ್ತಾರೆ. ಮೌನವಾಗಿರು, ಎಷ್ಟು ಮಾತಾಡಬೇಕೋ ಆ ಸಮಯದಲ್ಲಿ ಮಾತನಾಡು, ಬೇಡವಾದ ಸಮಯದಲ್ಲಿ ಧ್ಯಾನ ಮಾಡು. ಹಾಗೆ ನಿನಗೋಸ್ಕರ ಏನಾದರೂ ನಿನ್ನದೇ ಆದ ರೀತಿಯಲ್ಲಿ ನಿನ್ನ ಒಂದು ಕೆಲಸದಲ್ಲಿ ನಿನ್ನನ್ನು ತೊಡಗಿಸ್ಕೊ, ಬ್ಯುಸಿಯಾಗಿರು. ಆಗ ಬೇರೆಯವರಿಗೆ ನೀನು ಸರಳವಾಗಿ ಸಿಗೋದಿಲ್ಲ. ಅಂದರೆ ಅವ್ರು ಬಯಸಿದಾಗಲೆಲ್ಲ ನೀನು ಅವರಿಗೆ ಕನೆಕ್ಟ್ ಆಗೋದಿಲ್ಲ. ಆಗ ಅವ್ರು ಅಂದ್ಕೊಳ್ತಾರೆ ಇವ್ರು ತುಂಬ ಬ್ಯುಸಿ ಇದ್ದಾರೆ ಅನ್ನೋ ರೀತಿಲಿ ನೀನು ಯಾವಾಗಲೂ ಇರಬೇಕು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಆಗ ನಿನಗೆ ನಿನ್ನದೇ ಆದ ಬೆಲೆ ಸಿಗುತ್ತೆ. ನೀನು ಅವರವರ ಸಮಯಕ್ಕೆ ನೀನು ಅವರಿಗೆ ಅವೈಲೇಬಲ್ ಆಗಿ ಸಿಗ್ತಾ ಹೋದರೆ ಅವ್ರು ಅಂದ್ಕೊಳ್ತಾರೆ ನಿನ್ನನ್ನು ಉಪಯೋಗಿಸ್ಕೊಳ್ಬೋದು. ಅವ್ರಿಗೆ ಕೆಲಸ ಇಲ್ಲ, ಅವ್ರು ನನ್ನ ಹತ್ರ ಬರ್ತಾರೆ, ಇಲ್ಲ ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೇನಾದರೂ ಕೆಲಸ ಕೊಡೋಣ ಅನ್ನೋ ರೀತಿಲಿ ನಿಮ್ಮನ್ನು ನೋಡ್ತಾರೆ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ನೀವು ಬ್ಯುಸಿಯಾಗಿರಿ ನಿಮ್ಮದೇ ಆದ ರೀತಿಯಲ್ಲಿ. ನಿಮ್ಮ ಕರ್ತವ್ಯಗಳನ್ನು ಬಿಟ್ಟು, ಜವಾಬ್ದಾರಿಗಳನ್ನು ಬಿಟ್ಟು ನಿಮ್ಮ ಬಗ್ಗೆನೇ ನೀವು ಒಂದು ಬ್ಯುಸಿಯಾಗಿರಿ ಅಂತ ಹೇಳಿ ಬರ್ತಾ ಇಲ್ಲ. ಅದ್ರ ಜೊತೆ ಉಳಿದ ಸಮಯವನ್ನು ನಿಮಗೋಸ್ಕರ ನೀವು ವ್ಯಯಿಸಿಕೊಳ್ಳಿ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನು ಕಡೆಗಣಿಸಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಡೆ ಗಮನ ಕೊಡೋದು ಬೇಡ, ಅದ್ರ ಜೊತೆಗೆ ನಿಮ್ಮ ಬಗ್ಗೆನೂ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಕಡೆ ಗಮನ ಕೊಡೋಕ್ಕೆ ಸ್ವಲ್ಪ ಸಮಯವನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ. ನೀವು ನಿಮ್ಮ ಒಂದು ಶ್ವಾಸದ ಜೊತೆ ಕನೆಕ್ಷನನ್ನು ಬೆಳೆಸ್ಕೊಳ್ರಿ. ಅಂದರೆ ನಿಮ್ಮ ಉಸಿರಿನ ಮೇಲೆ ನೀವು ಸ್ವಲ್ಪ ಗಮನವನ್ನು ಹರಿಸಿ, ಖಂಡಿತ ಅದು ಏನು ಹೇಳುತ್ತೆ ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ. ತೀವ್ರತೆ ಅಂದರೆ ಕೋಪ ಅಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷಣವನ್ನು ಪೂರ್ಣವಾಗಿ ಅನುಭವಿಸುವ ಶಕ್ತಿಯಾಗಿದೆ. ನೀವು ಅವರಿಗೆ ಅವ್ರು ಬೇಕಾದಾಗಲೆಲ್ಲ, ಅವ್ರು ಬಯಸಿದಾಗಲೆಲ್ಲ ನೀವು ಅವರಿಗೆ ಅವೈಲಬಲ್ ಆದಾಗ, ನೀವು ಶಾಂತವಾಗಿದ್ದಾಗ ಜನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮವರೇ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಗಾಳಿ ಜೋರಾಗಿ ಬೀಸುತ್ತೆ, ಆದರೆ ಸಮುದ್ರ ಆಳವಾಗಿ ಶಾಂತವಾಗಿರುತ್ತೆ ತಾನೆ. ನಿಮ್ಮ ಆಳವೇ ನಿಮ್ಮ ಶಕ್ತಿಯಾಗಿದೆ. ಹಾಗಾಗಿ ಈ ಸಮಯ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಮಯ ಆಗಿದೆ. ಇದರ ಜೊತೆ ನೀವು ಒಂದು ದೈವಿಕವಾಗಿ ಆ ಶಕ್ತಿಗೆ ಕನೆಕ್ಟ್ ಆಗಿದ್ದೀರಾ, ಗುರು ಸೇವೆ ಮಾಡ್ತಾ ಇದ್ದೀರಾ. ದೈವಿಕ ಅಂದರೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕ್ತಾ ಇದ್ದೀರಾ. ಒಳ್ಳೇದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಎಲ್ಲದರ ಗುರುತು ಈಗ ನಿಮಗೆ ಸಿಗ್ತಾ ಇದೆ. ಅಂದರೆ ನೀವು ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಸಂಪರ್ಕವನ್ನು, ಪ್ರಕೃತಿಯ ಜೊತೆ ಒಂದು ಸಂಪರ್ಕವನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ಈ ಒಂದು ಕನೆಕ್ಷನ್ ಇದೆಯಲ್ಲ, ಇದು ನಿಮ್ಮನ್ನು ತುಂಬ ಬಲಶಾಲಿ ಆಗಿಸುತ್ತೆ. ಹಾಗೆ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ತಂದುಕೊಡುವ ಶಕ್ತಿ ಈ ಪ್ರಕೃತಿ ಶಕ್ತಿಗೆ ಇದೆ. ಆ ಪ್ರಾಣಿಗಳ ಬ್ಲೆಸ್ಸಿಂಗಲ್ಲಿ ಆ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಿಮ್ಮ ದೋಷಗಳನ್ನು ಕಳೆಯುವಷ್ಟು ಶಕ್ತಿ ಕೂಡ ಆ ಒಂದು ಪ್ರಾಣಿ ಪಕ್ಷಿ ಹಾಗೆ ಪ್ರಕೃತಿಗೆ ಇದೆ. ಅವುಗಳ ಜೊತೆ ನೀವು ಒಂದು ಕನೆಕ್ಷನನ್ನು ಶುರು ಮಾಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಸಮಯವನ್ನು ನೀವೇ ಕಾಯ್ದಿರಿಸಿದ್ದೀರಾ ಅನ್ನೋ ರೀತಿಲಿ ಕನೆಕ್ಷನ್ ಕಾಣಿಸ್ತಾ ಇದೆ. ನೀವು ಎಲ್ಲರನ್ನ ಖುಷಿಪಡಿಸಬೇಕು ಅಂತ ಏನಿಲ್ಲ, ಹಾಗಂತ ಅದು ಸಾಧ್ಯನೂ ಇಲ್ಲ. ನೀವು ನಿಮ್ಮ ಆತ್ಮವನ್ನು ಖುಷಿಪಡಿಸಿದರೆ ಸಾಕು. ನಿಮ್ಮ ಸುತ್ತ ಮುತ್ತ ಹಾಗೆ ನಿಮ್ಮ ಸಂಬಂಧ ಯಾರನ್ನೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಪಡಿಸಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ನೀವು ಖುಷಿಪಡಿಸಿದ್ದೀರ, ನಾಳೆ ಏನಾದರೂ ಒಂದು ಸಣ್ಣದಾಗಿ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆಯಿತು ಅಂದರೆ ಅದಕ್ಕೂ ಕೂಡ ಅವ್ರು ಏನಾದರೂ ಅಂತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಎಲ್ಲರನ್ನು ಖುಷಿಪಡಿಸಿ ಬದುಕ್ತೀನಿ ಅನ್ನೋದು ತಪ್ಪು. ಆ ಭಗವಂತನನ್ನು ಖುಷಿಪಡಿಸಿ ಅಂದರೆ ಅಂಥ ಖುಷಿಪಡಿಸುವಂಥ ಕರ್ಮಗಳನ್ನು ನೀವು ಮಾಡ್ತಾ ಹೋಗಿ. ಅವರು ಖುಷಿಯಾಗಿದ್ರು ಅಂದರೆ ನಿಮ್ಮ ಜೀವನ ತನ್ನಿಂದ ತಾನೇ ಖುಷಿಯಾಗುತ್ತೆ. ಯಾರಿರಲಿ ಯಾರು ಬಿಡಲಿ.
ನೀವು ಮುಂದೆ ಸಾಕ್ತಾನೆ ಇರ್ತೀರಾ. ಹಾಗೆ ನೀವು ಕಡಿಮೆ ಮಾತನಾಡುವ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ. ಖಂಡಿತ ಇದು ನಿಮ್ಮ ಜೀವನ ದೊಡ್ಡದಾಗಿ ಮಾತನಾಡುವಂತೆ ಮಾಡುತ್ತೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳ ಮೂಲಕ ಸಾಧನೆಗಳ ಮೂಲಕ ನೀವು ದೊಡ್ಡದಾಗಿ ಮಾತನಾಡುವ ಮೂಲಕ ಅವರಿಗೆ ಉತ್ತರವನ್ನು ಕೊಡುವಂಥ ಕ್ಷಣ ಬರುತ್ತೆ. ನಿಮ್ಮದೇ ಆದ ಮಕ್ಕಳ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಾಣ್ತೀರಾ. ಅಂದರೆ ನೀವು ಏನೆಲ್ಲ ರೀತಿಯಲ್ಲಿ ಶ್ರಮಪಟ್ಟು ನಿಮ್ಮ ಮಕ್ಕಳಿಗೆ ಒಂದು ಪಾಲನೆ ಪೋಷಣೆ ಮಾಡಿದಾರಲ್ಲ, ಅದು ಇನ್ನೊಬ್ಬರ ಎದುರಿಗೆ ನೀವು ಉತ್ತರ ಯಾರೆದುರಿಗೆ ಕೊಡಬೇಕಾಗಿತ್ತಲ್ಲ, ಅವರ ಬೆಳವಣಿಗೆ ಅವರ ಸಾಧನೆ ಅವರಿಗೆ ಮೌನವಾಗಿ ಉತ್ತರ ಕೊಡ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಮೌನವಾಗಿರಿ, ಯಾರ ಹತ್ರನೂ ಏನೂ ಹೇಳ್ಕೊಳ್ಬೇಡಿ. ತಾನಾಗೇ ಜೀವನದ ಒಂದು ಸದುದ್ದೇಶ ಪೂರ್ಣವಾಗುವ ಹಂತದಲ್ಲಿ ಅದು ಅವರಿಗೆ ಉತ್ತರವನ್ನು ಕೊಡುತ್ತೆ. ಅಂದರೆ ಜೀವನವೇ ದೊಡ್ಡದಾಗಿ ಮಾತನಾಡುತ್ತೆ ಒಂದು ದಿನ. ಮೌನವಾಗಿರಿ, ಗುರುವಿನಲ್ಲಿ ಶರಣಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಮುಂದೆ ಹೋಗಿ. ಮ್ಯಾನಿಫೆಸ್ಟ್ ಹೇಗಿರಬೇಕು ಅಂತೇಳಿ ಗುರುವು ಸೂಚಿಸಿದ್ದಾರೆ. ಚಿಂತೆ ಆಗಿರಬಾರ್ದು, ಚಿಂತನೆ ಆಗಿರಬೇಕು. ಯಾಕಂದರೆ ನೀವು ಅತಿ ಹೆಚ್ಚು ಏನನ್ನು ದಿನನಿತ್ಯ ಯೋಚಿಸ್ತೀರೋ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ, ನೆನ್ಪಿಡಿ ಅನ್ನೋ ರೀತಿಯಲ್ಲಿ ಗುರುವು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ. ನಿಮ್ಮ ಮೌನ ನಿಮ್ಮನ್ನು ರಕ್ಷಿಸ್ತಾ ಇದೆ, ನಿಮ್ಮ ಸ್ವಾಭಿಮಾನ ನಿಮ್ಮನ್ನು ಮೇಲೆತ್ತುತ್ತಾ ಇದೆ. ನಿಮ್ಮ ಮೌಲ್ಯವನ್ನು ನೀವೀಗ ಅರ್ತಿದ್ದೀರಾ. ಹಾಗಾಗಿ ಯಾರನ್ನೂ ಹಿಂಬಾಲಿಸಬೇಕು ಅಂತ ಏನಿಲ್ಲ, ಜೀವನವೇ ನಿಮ್ಮನ್ನು ಹಿಂಬಾಲಿಸುತ್ತೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಪುನರಾವರ್ತನೆಯ ಎನರ್ಜಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದೇ ರೀತಿಯ ಘಟನೆಗಳು ಮತ್ತೆ ಮತ್ತೆ ನಡೀತವೆ ಅನ್ನಿಸ್ತಾ ಇದೆ ನಿಮಗೆ. ಒಂದೇ ರೀತಿಯ ಜನ, ಒಂದೇ ರೀತಿಯ ನೋವು, ಒಂದೇ ರೀತಿಯ ಪ್ರಶ್ನೆಗಳು. ಇದು ಯಾದೃಚ್ಛಿಕ ಅಲ್ಲ, ಇದು ಕಾರ್ಮಿಕ್ ಸೈಕಲ್. ಕಾರ್ಮಿಕ್ ಸೈಕಲ್ ಅಂದರೆ ಏನು? ಇದು ಶಿಕ್ಷೆ ಅಲ್ಲ, ಇದು ಪಾಠ. ಆತ್ಮ ಹಾಗೂ ನೀವು ಇನ್ನೂ ಒಂದು ಪಾಠ ಇಲ್ಲಿ ಕಲಿಯೋದು ಬ್ಯಾಲೆನ್ಸ್ ಇದೆ. ಅದನ್ನು ಕಲಿಯೋವರೆಗೂ ಜೀವನ ಅದನ್ನು ಮತ್ತೆ ಮತ್ತೆ ತೋರಿಸ್ತಾ ಇರತ್ತೆ, ಎದುರಾಗಿಸುತ್ತೆ. ಕೆಲವರ ಎನರ್ಜಿ ಪ್ರಕಾರ ಈಗಿನ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ನೀವು ಎರಡು ದಾರಿಗಳಲ್ಲಿ ನಿಂತಿದ್ದೀರಾ. ಆ ಕಡೆ ಹೋಗೋದಾ, ಈ ಕಡೆ ಹೋಗೋದಾ, ಅದನ್ನು ಒಪ್ಕೊಳ್ಳೋದಾ ಇಲ್ಲ ಬಿಡೋದಾ, ಆ ವಿಚಾರದಲ್ಲಿ ಮುಂದುವರಿಯೋದಾ ಇಲ್ಲ ಹಿಂದೆ ಸರಿಯೋದಾ, ಇಲ್ಲ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋದಾ, ಇಲ್ಲೇ ಮುಂದುವರಿಯೋದಾ, ಈ ಕೆಲಸದಲ್ಲಿ ಮುಂದುವರಿಯೋಣ ಇಲ್ಲ ಅಂದರೆ ಬೇರೆ ಕೆಲಸಕ್ಕೆ ಹೋಗೋಣ, ಹಾಗೆ ಈ ಹುಡುಗನನ್ನು ಒಪ್ಕೊಳ್ಳೋಣ ಇಲ್ಲ ನನ್ನ ಪ್ರೀತಿಯನ್ನೇ ಕಾಯೋಣ ಅನ್ನೋ ರೀತಿಯಲ್ಲಿ ಇನ್ನೂ ಅನೇಕ ರೀತಿಯ ವಿಚಾರ. ಸಂತಾನದ ವಿಚಾರದಲ್ಲೂ ಅಷ್ಟೇ. ಅಂದರೆ ಇನ್ನೊಂದು ಸ್ವಲ್ಪ ಕಾಯೋಣ ಇಲ್ಲ ಏನಾದರೂ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ಒಂದು ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ಅನೇಕ ರೀತಿಯ ಒಂದು ಎರಡು ದಾರಿಯಲ್ಲಿ ನೀವು ನಿಂತಿದ್ದೀರಾ. ಆ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ. ನೀವು ಹಿಂದಿನ ಜನ್ಮದ ಒಂದು ಪ್ಯಾಟ್ರನ್ನ ನೆನಪು ಮಾಡ್ತಾಯಿದೆ. ಮತ್ತು ಅದೇ ರೀತಿಯ ನಿರ್ಧಾರ, ಮತ್ತು ಅದೇ ನೋವು, ಹೊಸ ಜಾಗೃತಿ, ಬೇರೆ ಆಯ್ಕೆ ಮಾಡೋದು, ನಿಮ್ಮ ಮೌಲ್ಯವನ್ನು ರಕ್ಷಿಸೋದು, ಈ ರೀತಿಯ ಒಂದು ಆಯ್ಕೆಗಳು ನಿಮ್ಮ ಎದುರಿಗೆ ನಿಂತಿದ್ದಾವೆ. ಈ ಬಾರಿ ನೀವು ಯಾವುದನ್ನು ಆರಿಸ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ. ಯಾಕೆ ಈ ರೀತಿಯ ವಿಚಾರಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಮೂಡ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮನ್ನು ಕಡಿಮೆ ಅಂತೇಳಿ ಅಂದ್ಕೊಂಡಿದ್ದೀರಾ, ಸರಿ ಆಗ್ತದೆ ಅಂತ ಹೇಳಿ ಸಹಿಸ್ಕೊಂಡಿದ್ದೀರಾ ಕೆಲವು ವಿಚಾರಗಳನ್ನು. ನಿಮ್ಮ ಹೃದಯದ ಮಾತನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸ್ ಮತ್ತೆ ನೀವು ನಂಬಿದ ಗುರುವು ದೈವಶಕ್ತಿ ಕೇಳ್ತಾ ಇದೆ, ಇದನ್ನೇ ನಿಜವಾಗಿಯೂ ಒಪ್ಕೊಳ್ತೀಯಾ ಇಲ್ಲವೇ ಬದಲಾಯಿಸ್ತೀಯಾ ಅನ್ನೋ ರೀತಿಲಿ ನಿಮಗೆ ಇಲ್ಲಿ ಒಂದು ಪರಿವರ್ತನೆಯ ಒಂದು ಸಿಗ್ತಾ ಇದೆ ಸೂಚನೆ. ಒಂದು ಸಣ್ಣ ಆದರೆ ಶಕ್ತಿಯುತವಾದ ನಿರ್ಧಾರ ಸಾಕು. ನನಗಿದು ಸರಿ ಇಲ್ಲ ಅಂತ ಹೇಳಿ, ಇಲ್ಲಾಂದರೆ ಗಿಲ್ಟ್ ಇಲ್ಲದೆ ದೂರ ಹೋಗೋದು ಕಲ್ತ್ಕೊಳ್ಳಿ. ಇದೇ ಕಾರ್ಮಿಕ್ ಸೈಕಲ್ ಮುರಿಯೋ ಕ್ಷಣ ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಹೊಸ ಪ್ರಾರಂಭವನ್ನು ನಿಮ್ಮ ಜೀವನದಲ್ಲಿ ಶುರು ಮಾಡುವ ಕ್ಷಣಕ್ಕೂ ಕೂಡ ಈ ರೀತಿ ಪದೇ ಪದೇ ಅದೇ ರೀತಿಯ ಪ್ಯಾಟರ್ನ್ಗಳು ನಿಮಗೆ ಎದುರಾಗ್ತಾ ಇರ್ತವೆ. ನೀವು ತಪ್ಪು ಮಾಡಿಲ್ಲ, ನೀವು ಕಲಿತಾ ಇದ್ದೀರಾ. ಪ್ರತಿ ನೋವು ನಿಮ್ಮನ್ನು ದುರ್ಬಲ ಮಾಡೋಕ್ಕೆ ಬರ್ತಾ ಇಲ್ಲ, ಅದು ನಿಮ್ಮನ್ನು ಜಾಗೃತಿಗೊಳಿಸ್ತಾ ಇದೆ. ಹಾಗೆ ಹೊಸ ದಾರಿಯನ್ನು ನಿಮಗೆ ತೆರೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಹಿಂದೆ ನಡೆದ ಕಥೆಯೇ ಈ ಬಾರಿಯೂ ಕೂಡ ಪುನರಾವರ್ತನೆ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಹೊಸ ನಿರ್ಧಾರ ನೀವು ಸರಿಯಾಗಿ ತಗೊಳ್ತಾ ಇದ್ದೀರಾ ಅಂದರೆ, ಸ್ಪಷ್ಟವಾಗಿ ಆರಿಸ್ಕೊಂಡಾಗ ಕರ್ಮ ಬದಲಾಗುತ್ತೆ, ಜೀವನ ಕೂಡ ಬದಲಾವಣೆಯತ್ತ ಸಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಪಾಠ ಕಲಿತ ತಕ್ಷಣದಲ್ಲೇ ಕರ್ಮ ಮುಗಿಯುತ್ತೆ, ಅದಕ್ಕೆ ಧೈರ್ಯ ಬೇಕು. ಆದರೆ ಅದೇ ಮುಕ್ತಿಯ ದಾರಿಯೂ ಆಗಿರುತ್ತೆ, ಅದನ್ನು ಕೂಡ ಮರಿಬೇಡಿ. ಮನಸ್ಸಲ್ಲಿ ಒಬ್ಬರು ಇದ್ದಾರೆ, ಆದರೆ ಮನೆಯಲ್ಲಿ ನಿಮಗೆ ಹುಡುಗನ ನೋಡ್ತಾಯಿದ್ರು ಇಲ್ಲ ಹುಡುಗಿ ನೋಡ್ತಾಯಿದ್ರು. ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಅನಿವಾರ್ಯವಾಗಿ ಇಲ್ಲಿ ಒಪ್ಕೊಳ್ಳೋದು ಇಲ್ಲ ಅವ್ರ ಮನಸ್ಸಿಗೆ ನೋವು ಮಾಡೋದು ಇಲ್ಲ ಅದನ್ನು ಫೇಸ್ ಮಾಡೋದಾ ಇಲ್ಲ ಈ ರೀತಿಯೆಲ್ಲ ಒಂದು ಪರಿಸ್ಥಿತಿಗಳನ್ನು ಎದುರಿಸೋದು ಕಷ್ಟನಾ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಪ್ರೀತಿ ಮಾಡಬೇಕಾದ್ರೆ ನಿಮಗಲ್ಲಿ ಏನೂ ಭಯ ಕಾಣಿಸ್ತಿಲ್ಲ, ಆದರೆ ಈಗ ತುಂಬ ಅನಿವಾರ್ಯತೆಗಳು ನಿಮ್ಮ ಸುತ್ತಮುತ್ತ ಇದ್ದಾವೆ. ಈಗ ಸರಿಯಾದ ನಿರ್ಧಾರಗಳನ್ನು ತಗೊಳಕ್ಕಾಗ್ತಾ ಇಲ್ಲ ಕೆಲವರಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಗುರುವಿನ ಶರಣದಲ್ಲಿ ಹೋಗಿ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಧ್ಯಾನ ಮಾಡಬೇಕಾದ್ರೆ ಅದೇ ತೀರ್ಮಾನವನ್ನು ತಗೊಳ್ಳಿ. ಅದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗುತ್ತೆ. ಆದರೆ ನೀವು ಕೂಡ ಸಂಯಮ ತಾಳ್ಮೆಯಿಂದ ಆ ಸಂಬಂಧದಲ್ಲಿ ಮುಂದೆ ಹೋಗಬೇಕು. ಯಾಕಂದರೆ ಅದು ನಿಮ್ಮದೇ ಆದ ಆಯ್ಕೆಯಾಗಿರುವ ಒಂದು ಸಂಬಂಧವಾಗಿರುತ್ತೆ. ಅಲ್ಲಿ ಏನು ಕಲಿಯೋದಿರುತ್ತೋ ಅದನ್ನು ಕಲಿಬೇಕು, ಏನು ಕೊಡೋದಿರುತ್ತೋ ಅದನ್ನು ಕೊಡಬೇಕು, ಯಾವ ಋಣವನ್ನು ತೀರಿಸ್ಕೊಳ್ಳೋದಿರುತ್ತೋ ಅದನ್ನು ತೀರಿಸ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡು ಹೋದ್ಮೇಲೆ ನಾನು ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಇರಬಾರ್ದು. ಹಾಗಾಗಿ ಯೋಜಿಸಿ ನಿಮಗೆ ತೀರ್ಮಾನ ತಗೊಳಕ್ಕೆ ಆಗಲಿಲ್ಲ ಅಂದರೆ ಗುರುವಿನಲ್ಲಿ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಅವರು ಆ ಒಂದು ವಿಚಾರವನ್ನು ಪರಿಶೀಲನೆ ನಡೆಸ್ತಾರೆ. ಯಾಕಂದರೆ ನಿಮಗೇನು ಕಾಣಿಸ್ತಾ ಇಲ್ಲ ಅವ್ರಿಗೆ ಅದು ಕಾಣಿಸ್ತಾ ಇದೆ, ನಿಮಗದು ಬೇಕು. ಅದರಿಂದ ಕೆಲವಷ್ಟೇ ಪಾಠಗಳನ್ನು ಕಲಿತು ಋಣವನ್ನು ಕಳ್ಕೊಂಡು ಅದರಲ್ಲಿ ನಿಮಗೆ ಮುಂದೆ ಪ್ರಗತಿ ಸಿಗುತ್ತೆ ಅಂದರೆ ಅವರಕ್ಕೆ ದಾರಿ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಆ ಕನೆಕ್ಷನನ್ನು ಇಲ್ಲೇ ತಪ್ಪಿಸಿ ನಿಮಗೆ ಹೊಸದೊಂದು ದಾರಿಯ ಕಡೆ
ಕಳಿಸ್ಕೊಡ್ತಾರೆ. ಯಾಕಂದರೆ ಅದು ಕೂಡ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ನಾನು, ಮುಂದೆ ಹೋಗಿ ಆ ಮಾರ್ಗಕ್ಕಿಂತ ಆ ವ್ಯಕ್ತಿ ಜೊತೆ ಹೋಗೋದಕ್ಕಿಂತ ಇದೇ ನನಗೆ ಉತ್ತಮವಾಗಿತ್ತು, ಗುರು ನನ್ನನ್ನು ಉಳಿಸ್ಬಿಟ್ರು, ನನ್ನ ನಂಬಿಕೆಗೆ ಅವ್ರು ಮೋಸ ಮಾಡಲಿಲ್ಲ ಅಂತೇಳಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಕೆಲವರು ಮುಂದೆ ಕೂಡ ಮಾಡ್ತೀರಾ. ಯಾಕಂದರೆ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಆ ವಿಚಾರವನ್ನು ಶರಣಾಗಿಸಿದಾಗ ಅದರ ವಿಚಾರವೇ ಬೇರೆ ಆಗಿರುತ್ತೆ. ನಿಮಗಿಂತ ಹೆಚ್ಚು ಅಂದರೆ ಸಾವಿರ ಅಲ್ಲ, ಲಕ್ಷ ಪಟ್ಟಲೆ ಹೆಚ್ಚು ಸರಿಯಾದ ನಿರ್ಧಾರ ನಿಮ್ಮ ಜೀವನಕ್ಕಾಗಿ ಅವರು ಒದಗಿಸಿಕೊಡ್ತಾರೆ. ತಂದೆ ತಾಯಿ ಕೂಡ ಮಕ್ಕಳ ಜೀವನವನ್ನು ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಯಾವ ರೀತಿ ಅಂದರೆ ಅವ್ರಿಗೇನು ಮುಂದೆ ಆಗೋದು ಅಂತ ಗೊತ್ತಿರೋದಿಲ್ಲ. ಒಟ್ಟು ಈಗಿನ ಒಂದು ಪರಿಸ್ಥಿತಿನ ನೋಡಿ ಅವ್ರು ಕೊಟ್ಬಿಡ್ತಾರೆ, ಇಲ್ಲ ತೀರ್ಮಾನಗಳನ್ನು ತಗೊಳ್ತಾರೆ. ಆದರೆ ಗುರು ಹಾಗಲ್ಲ, ಎಲ್ಲ ಕರ್ಮವನ್ನು ಪರಿಶೀಲನೆ ಮಾಡೋದ್ರ ಜೊತೆಗೆ ನಿಮ್ಮನ್ನು ಸರಿದಾರಿಯಲ್ಲಿ ತೊಗೊಂಡು ಬರೋದ್ರ ಜೊತೆಗೆ ನಿಮಗೆ ಕೆಲವು ಪಾಠಗಳನ್ನು ಕಲಿಸೋದ್ರ ಜೊತೆಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಸರಿದೂಗಿಸಿ ನೀವು ಒಂದು ಸ್ಥಿರತೆಯನ್ನು ಪಡ್ಕೊಂಡು ಆ ಸಂಬಂಧದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗಬೇಕು. ಆ ರೀತಿಯಾಗಿ ನಿಮಗೆ ಶಕ್ತಿ ತುಂಬೋದ್ರ ಜೊತೆಗೆ ಅರ್ಹತೆಯನ್ನು ಕೊಟ್ಟು ಒಂದು ಜೀವನಕ್ಕೆ ನಿಮ್ಮನ್ನು ಸಕ್ಷಮರಾಗಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವೀಗ ಸುರಕ್ಷಿತವಾಗಿದ್ದೀರಾ, ಅವರಂತೆ ಇದ್ದೀರಾ. ಅಂದರೆ ನೀವೀಗ ಅವರಂತೆ ಆಗಿಬಿಟ್ಟಿದ್ದೀರಾ. ಅಂದರೆ ನಿಮ್ಮಲ್ಲಿ ದಯೆ ಇದೆ, ಕರುಣೆ ಇದೆ, ಪ್ರೇಮ ಇದೆ, ಸೇವೆ ಇದೆ, ಮನುಷ್ಯತ್ವ ಇದೆ, ಮಾನವೀಯತೆ ಇದೆ. ಇವಿದಾವೆ ಅಂದರೆ ನೀವು ಗುರುವೇ ಆಗಿಬಿಟ್ಟಿದ್ದೀರಾ, ಬಾಬಾರವರ ಥರನೇ ನೀವು ಆಗಿದ್ದೀರಾ. ಹಾಗಾಗಿ ನೀವು ಅವರದ್ದೇ ಆದ ರೀತಿಯಲ್ಲಿ ಜೀವನ ಶೈಲಿಯನ್ನು ನೀವು ಅನುಭವಿಸಿದರೂ ಕೂಡ ಕರ್ಮಗಳನ್ನು ಕಳ್ಕೊಳ್ತೀರಾ. ಹಾಗೆ ಇಲ್ಲಿ ಬಾಬಾರವರ ಜೀವನ ಶೈಲಿಯೂ ಹಾಗಿತ್ತು. ಕರ್ಮವನ್ನು ಹೇಗೆ ಕಳ್ಕೊಳ್ಳೋದು, ಹೇಗೆ ಒಳ್ಳೆಯದನ್ನು ಅದರಲ್ಲಿ ಕೂಡ್ಕೊಳ್ಳೋದು ಅನ್ನೋದನ್ನು ಅವರು ಜೀವನ ಶೈಲಿಯ ಮೂಲಕ ಉದಾಹರಣೆಯಾಗಿ ತಗೊಂಡು ನಮಗೆ ತೋರಿಸಿದರು. ನಂತರ ರಾಜಾದಿರಾಜನಾಗಿ ಬಾಳ್ತಾ ಇದ್ದಾರೆ ಈಗ ಅಲ್ವಾ. ಅದೇ ರೀತಿ ನಿಮಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಗುರು ಮಾತ್ರ ತನ್ನ ಶಿಷ್ಯ ತನ್ನಂತೆ ಆಗಬೇಕು ಅಂತೇಳಿ ಬಯಸೋದು. ಹಾಗಾಗಿ ಗುರುವನ್ನೇ ಆಯ್ಕೆ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಖಂಡಿತ ಅವರ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ತೀರ್ಮಾನಗಳನ್ನು ನೀವು ತಗೊಳ್ಳೋಕ್ಕೆ ಈ ಸಮಯದಲ್ಲಿ ಸಾಧ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಎನರ್ಜಿ ಒಂದು ನಿಮಗೆ ಯಾವ ರೀತಿ ಗೊಂದಲ ಇತ್ತು, ಒಂದು ಬ್ಲೆಸ್ಸಿಂಗ್ ಸಿಗಬೇಕಾಗಿತ್ತು, ಅದು ಈ ರೀತಿಯಾಗಿ ಸಿಗ್ತಾ ಇದೆ. ಕೆಲವೊಂದು ಸಾರಿ ಎಲ್ಲದೂ ಒಳ್ಳೆಯದೇ ಆಗಬೇಕು ಅಂತ ಇರೋದಿಲ್ಲ. ಕೆಲವೊಂದು ಸಾರಿ ಸೂಕ್ಷ್ಮವಾಗಿ ನಿಮ್ಮನ್ನು ಬದಲಾವಣೆ ಮಾಡೋಕ್ಕೆ ಕೆಲವೊಂದು ಗೈಡೆನ್ಸ್ ಕೂಡ ಸಿಗ್ತಾ ಇರೋದೇ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಎನರ್ಜಿ ಇದೇ ಆಗಿತ್ತು, ನಿಮಗೆ ಇದೇ ರೀತಿ ಕನೆಕ್ಟ್ ಆಗಿದೆ. ಹಾಗೆ ಇಲ್ಲಿ ನೀವು ಶಿರಡಿ ಪ್ರವಾಸ ಆದಷ್ಟು ಬೇಗನೆ ಕೈಗೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಿಮ್ಮ ಮಹದಾಸೆ ಆಗಿತ್ತು, ಅದನ್ನು ಕೈಗೂಡಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಾಯಿದ್ದೀರಾ. ಆದರೆ ಗುರು ಆಜ್ಞೆ ಮಾಡಬೇಕು, ಆಗಲೇ ನೀವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ದೃಢ ವಿಶ್ವಾಸದಿಂದ ಅವರಲ್ಲೇ ಮೊರೆ ಹೋಗಿ. ಗುರುವಾರದ ದಿನ ಕೆಲವರು ಉಪ್ಪಿನಿಂದ ಒಂದು ನಿವಾಳಿಸಿಕೊಂಡು ದೃಷ್ಟಿಯನ್ನು ತೆಗೆಸಿಕೊಳ್ಳುವುದು ಅತ್ಯುತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅದರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಏನಾದರೂ ದೃಷ್ಟಿದೋಷ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿ ಅನಾರೋಗ್ಯದ ಸಮಸ್ಯೆಗೆ ಈಡಾಗುವ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಗುರುವಾರದ ದಿನವೇ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಒಂದು ಉಪ್ಪಿನಿಂದ ಕಲ್ಲುಪ್ಪು ತಗೊಂಡು 3 ಸಾರಿ ಮೇಲಿನಿಂದ ಕೆಳಗೆ ನಿವಾಳಿಸಿ ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಡಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಹಾಗೆ ನಿಮ್ಮ ಮನೆ ಎದುರಿಗೆ ನಿಂತು ಕೂಡ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದು ಮುಷ್ಟಿಯಲ್ಲಿ ಹಿಡಿದು 3 ಸಾರಿ ನಿವಾಳಿಸಿ ಅದನ್ನು ಹೊರಗಡೆನೆ ಯಾರೂ ತುಳಿದೇ ಇರೋ ಜಾಗಕ್ಕೆ ಹಾಕಿಬಿಟ್ಟು ಒಳಗೆ ಹೋಗಿ ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಚಿ ಸಂಜೆ ಸಮಯದಲ್ಲಿ ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿದ್ರು ನಡೆಯುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕೆಟ್ಟ ದೃಷ್ಟಿಯ ಪರಿಣಾಮ ಹೆಚ್ಚಾಗಿ ಅನಾರೋಗ್ಯದ ಸಮಸ್ಯೆ, ಇಲ್ಲ ಮನೆಯಲ್ಲಿ ಜಗಳ, ಕಿರಿಕಿರಿ, ಏನಾದರೂ ಮನಸ್ತಾಪಗಳು ಬರ್ತವೆ. ಹಾಗಾಗಿ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ. ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.